ಮನುಷ್ಯನಿಗೆ ಬಂಧನ ಅಂದ್ರೆ ಏನು? ಮನುಷ್ಯನಿಗೆ ಬಂಧನ ಅಂದ್ರೆ ಏನು ಅಂತ ಕೇಳ್ತಾಳಂತೆ. ಭವಿಯಿಂದನೂ ಬಂಧನ ಮಾಡ್ಕೋಬಹುದು, ಆತ್ಮಸ್ಥೈರ್ಯದಿಂದನೂ ಬಂಧನ ಮಾಡ್ಕೋಬಹುದು ಮನುಷ್ಯ. ಅದಕ್ಕೆ ವಚನದ ಮುಖಾಂತರ ಆಕಿ ಹೇಳ್ತಾಳಂತೆ. ಏನಂತ ಹೇಳ್ತಾಳ? ಮನುಷ್ಯನಾಗಿ ಹುಟ್ಟಿದ ಬಳಕ ಏನಾದ್ರೂ ಒಂದು ಸಾಧಿಸೋದು ಮನುಷ್ಯನ ಕರ್ತವ್ಯ. ಮತ್ತು ಮನುಷ್ಯನಾಗಿ ಹುಟ್ಟಿದ್ರ ಏನಾದ್ರೂ ಒಂದು ಸಾಧನೆ ಮಾಡಿ ನಾವು ಸಾಯಕ್ಕಿಂತ ಕೂಡಿದಾಗ ನಾವು ಸತ್ತ ನಂತರನೂ ಕೂಡ ಅದನ್ನು ಸ್ಮರಿಸೋದು ಅದು ಮನುಷ್ಯನ ಕರ್ತವ್ಯ. ಹೌದೇನಿಲ್ರಿ? ಅದಕ್ಕೆ ಅಕ್ಕಮಾದೇವಿ ಸ್ವತಃ ಆಕಿ ವಚನದೊಳಗೆ ಹೇಳ್ತಾಳ್ರಿ, ಮುತ್ತಿನ ಬಲೆಯಾದರೇನು ಬಂಧನ ಅಲ್ಲವೇ, ಚಿನ್ನದ ಕತ್ತೆಯಿಂದ ಹೊಯ್ದರೇನು ಸಾಯದಿರ ಬರೆ, ಲೋಕದ ಭಜನೆಯಲ್ಲಿ ಸಿಲುಕಿದರೇನು ಪರಮ ಸುಖವ ತೋರದೆ, ಆವಿಗೆ ಕಿಚ್ಚಿನಂತೆ ಸುಳುಸುಳುದು ನಾ ಬಂದೆ ಚೆನ್ನ ಮಲ್ಲಿಕಾರ್ಜುನ ಅಂತ ಅಂತಿಕಿ. ಏನಂತಾಳ್ರಿ? ಮುತ್ತಿನ ಬಲೆಯಾದರೇನು ಬಂಧನ ಅಲ್ಲವೇ ಅಂದ್ರೆ ಇದ್ರ ಅರ್ಥ ಮನುಷ್ಯನಿಗೆ ನೀವೆಷ್ಟು ಜ್ಞಾನವಾಗಿ ನೀವು ಕಿರಿಕಿರಿ ಬಾಳ ಮಾಡ್ರಿ. ಮನುಷ್ಯನಿಗೆ ಎಷ್ಟೋ ನೀವು ಜ್ಞಾನವಂತರಾಗಿ ನೀವೆಷ್ಟೋ ಸಮೃದ್ಧಿಯಾಗಿ ಅವ್ರಿಗೆ ಇದು ಮಾಡ್ತೀರಂದ್ರು ಮುತ್ತಿನ ಬಲಿಯಾಗಿ ಹಿಂಗೆ ಬೀಸಿದ್ರು ಅದು ಬಂಧನನ. ಬರೀ ಬಲಿಯಿಂದ ಗಾಣದಿಂದ ಚುಚ್ಚಿದ್ರೆ ಬಂಧನ ಅಲ್ರಿ ಅದ. ಮುತ್ತಿಂದ ತಂದು ನೀವು ಅವನ ಕೊಳ್ಳ ಹಾಕಿದ್ರು ಅದು ಬಂಧನನ ಮನುಷ್ಯನಿಗೆ. ಆವಿಗೆ ಕಿಚ್ಚಿನಂತೆ ಇದು ಚಿನ್ನದ ಕತ್ತೆಯಿಂದ ಒಯ್ದರೇನು ಸಾಯದಿರ್ಬರೆ ಹೇಳ್ತಾಳಕಿ. ಮತ್ತ ಚಿನ್ನದ ಕತ್ತಿ ಅಂದ್ರೆ ಚಿನ್ನದ ತಲವಾರ ಮಾಡಿ ಮನುಷ್ಯನಿಗೆ ಚುಚ್ಚಿದ್ರು ಸಾಯ್ತಾನಿಲ್ರಿ ಮನುಷ್ಯ. ಚಿನ್ನದ ಐತಂತೇಳಿ ಸಾಯದ್ ಬಿಡ್ತಾನ? ಚಿನ್ನದ ಕತ್ತೆಯಿಂದ ಹೊಯ್ದರೇನು ಸಾಯದಿರ್ಬರೆ, ಲೋಕದ ಭಜನೆಯಲ್ಲಿ ಸಿಲುಕಿದ್ರೇನು ಪರಮ ಸುಖವ ತೋರದೆ, ಆವಿಗೆ ಕಿಚ್ಚಿನಂತೆ ಸುಳುಸುಳುದ ನಾ ಬಂದೆ ಚೆನ್ನ ಮಲ್ಲಿಕಾರ್ಜುನ. ಅಂದ್ರ ಲೋಕದ ಭಜನೆ ಅಂದ್ರ ಮನುಷ್ಯರ ಜಂಜಾಟ ಅನ್ನೋದು ಇದೊಂದು ಭೂತ ಐತಲ್ರಿ. ಇದ್ರೊಳಗೆ ನಾವು ಸಿಕ್ಕೊಂಡ್ವಿ ಅಂದ್ರ ನಾವು ಅದರಿಂದ ಬರೋದು ಬಹಳ ಕಷ್ಟ ಐತಿ. ಅದರಿಂದ ಹೊರಗೆ ಬರ್ಬೇಕಾದ್ರ ದೇವರ ಜ್ಞಾನ. ಆವಿಗೆ ಕಿಚ್ಚಂದ್ರ ಗುರುವಿನ ಪಾದಕ್ಕೆ ಅದಕ್ಕೆ ಆವಿಗೆ ಅಂತಾರೆ. ಅದಕ್ಕೆ ನಾವು ಅದಕ್ಕೆ ಆವಿಗೆ ಅಂತ ಸಂಸ್ಕೃತದೊಳಗೆ ಆವಿಗೆ ಅಂತ. ಮಣಿ ಅಲ್ರಿ, ಆವಿಗೆಯನ್ನ ಕಿಚ್ಚಿನಂತೆ ಸುಳುಸುಳುದು ನಾ ಬಂದೆ. ಕಿಚ್ಚಂದ್ರ ಅದರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ನಮ್ಮನ್ನ ಅದು ಫಾಲೋ ಮಾಡ್ಕೊಂತ ಬರ್ಬೇಕಂತದ್ದು. ಹಂಗ ಇಲ್ಲಿ ಪರಿಸ್ಥಿತಿ ಏನಾಗ್ಬಿಟ್ಟಂದ್ರ ನಾನು